ನಮಸ್ತೆ, ನನ್ನ ಹೆಸರು ಶಾಂತಲಾ. ಮೊದಲನೆಯದಾಗಿ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ಆಚರಿಸ್ಕೊಳ್ತಿರೋ ಶ್ರೀ ಸರಸ್ವತಿ ವಿದ್ಯಾಮಂದಿರಕ್ಕೆ ನನ್ನ ಹೃದಯಪೂರ್ವಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನಾ ಕಂಡಂತಹ ಅತ್ಯದ್ಭುತವಾದ ಪ್ರತಿಷ್ಠಿತ ಹಾಗೂ ಗೌರವಾನ್ವಿತ ಶಾಲೆ ಶ್ರೀ ಸರಸ್ವತಿ ವಿದ್ಯಾಮಂದಿರ. ಹೆಸರಿಗೆ ತಕ್ಕಂತೆ ಶ್ರೀ ಸರಸ್ವತಿ ದೇವಿಯೇ ನೆಲೆಸಿರ್ತಕ್ಕಂತಹ ಸ್ಥಳ. ಇರಬೇಕು ಇದ್ದಂತೆ SSVM ಶಾಲೆಯಂತೆ, ಇರಬೇಕು ಇದ್ದಂತೆ SSVM ಶಾಲೆಯಂತೆ. ಸಾಧನೆಯನ್ನು ನೋಡಿ ಹೃದಯ ತುಂಬುವಂತೆ, ಸಾಧನೆಯನ್ನು ನೋಡಿ ಹೃದಯ ತುಂಬುವಂತೆ. ವಿದ್ಯಾರ್ಥಿಗಳ ಪಾಲಿನ ಆಶಾ ಕಿರಣದಂತೆ, ವಿದ್ಯಾರ್ಥಿಗಳ ಪಾಲಿನ ಆಶಾ ಕಿರಣದಂತೆ. ಸದಾ ಉತ್ತುಂಗಕ್ಕೆ ಏರಿ ಹೊಳೆಯುತ್ತಿರಲಿ ನಕ್ಷತ್ರದಂತೆ, ಸದಾ ಉತ್ತುಂಗಕ್ಕೆ ಏರಿ ಹೊಳೆಯುತ್ತಿರಲಿ ನಕ್ಷತ್ರದಂತೆ. ಬುನಾದಿ ಸರಿಯಾಗಿದ್ದರೆ ಭವಿಷ್ಯ ಕೂಡ ಸುರಕ್ಷಿತವಾಗಿರುತ್ತೆ. ಅದು ಮನೆಯೇ ಆಗಿರ್ಬೋದು ಅಥವಾ ಶಾಲೆಯೇ ಆಗಿರ್ಬೋದು. ಅಂತಹ ಒಂದು ಬುನಾದಿಯನ್ನು ಶಿಕ್ಷಣದ ಜೊತೆಗೆ ಹಾಕ್ಕೊಡ್ತಿರೋದು ಶ್ರೀ ಸರಸ್ವತಿ ವಿದ್ಯಾಮಂದಿರ. ಸಾವಿರಾರು ವಿದ್ಯಾರ್ಥಿಗಳು ಈ ಒಂದು ಶಾಲೆಯಲ್ಲಿ ಸಂಸ್ಕಾರದ ಜೊತೆಗೆ ಮೌಲ್ಯಯುತವಾದಂತಹ ಶಿಕ್ಷಣವನ್ನು ಕಲಿತು ತಮ್ಮ ಗುರಿಗಳನ್ನು ಸಾಧಿಸ್ಕೊಂಡು ಜೀವನದಲ್ಲಿ ಸುರಕ್ಷಿತವಾಗಿ ಇದ್ದಾರೆ ಅಂತಂದರೆ ತಪ್ಪಾಗೋದಿಲ್ಲ. ಎಲ್ಲ ಶಾಲೆಗಳು ಕೂಡ ಶಿಕ್ಷಣವನ್ನು ಕಲಿಸ್ತವೆ, ಆದರೆ ನಮ್ಮ SSVM ಶಾಲೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೂಡ ಕಲಿಸ್ಕೊಡ್ತಾ ಇದೆ. ಇಂದಿನ ಮಕ್ಕಳಲ್ಲಿ ಅವಶ್ಯಕವಾಗಿ ಬೇಕಾಗಿರೋದು ಸಂಸ್ಕಾರ. ಆ ಸಂಸ್ಕಾರವನ್ನು ಜೊತೆಗೆ ಹೇಳ್ತಾ ನಡೆ ನುಡಿ ಶಿಕ್ಷಣವನ್ನು ಒಂದು ಸರ್ವತೋಮುಖ ಅಭಿವೃದ್ಧಿಯನ್ನು ವಿದ್ಯಾರ್ಥಿಗಳಲ್ಲಿ ತರಿಸ್ತಾ ಇರೋದು SSVM ಶಾಲೆ ಅಂತಂದರೆ ತಪ್ಪಾಗೋದಿಲ್ಲ. ಬೇಸಿಗೆ ಬಿಸಿಲಿಗೆ ಹೇಗೆ ಬೇವಿನ ಮರ ತಂಪೋ ಹಾಗೆ ವಿದ್ಯಾರ್ಥಿಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ SSVM ಶಾಲೆ ತಂಪು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅಂತಹ ಒಂದು ಶಾಲೆಯಲ್ಲಿ ನಾನು ಕೂಡ ಕನ್ನಡ ಶಿಕ್ಷಕಿಯಾಗಿ ಕೆಲಸವನ್ನು ಮಾಡಿದ್ದೀನಿ, ಸೇವೆಯನ್ನು ಸಲ್ಲಿಸಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಕೊನೆಯದಾಗಿ ಮತ್ತೊಮ್ಮೆ ಈ ಒಂದು ಸಂಸ್ಥೆಗೆ 75ನೇ ವರ್ಷದ ಅಮೃತ ಮಹೋತ್ಸವವನ್ನು ಆಚರಿಸ್ಕೊಳ್ತಿರೋದಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ನನ್ನ 2 ನುಡಿ ನಮನಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.